ರೈತರ ಜೀವನ ನಾಡಿಯಾಗಿರ್ತಕ್ಕಂಥ ಈ ಭೂಮಿಗಳನ್ನು ಉಳಿಸ್ತೀವಿ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊ. ಸರ್ವೆನೂ ಈಗ ಏನು ಮಾಡ್ತಾ ಇದ್ದಾರೆ, ಅವರು ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ರೆವಿನ್ಯೂ ಇವ್ರನ್ನ ಸೈನ್ ಹಾಕ್ಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಕಡೆ ಅಕ್ರಮವಾಗಿ ಹೋಗ್ತಾ ಇದೆ. ಜಂಟಿ ಸರ್ವೆ ಅಂದರೆ ಏನ್ರಿ? ಯಾವಾಗ ನಿಮಗೆ ನೋಟಿಫಿಕೇಶನ್ ಆಗಿದೆಯೋ, ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅವರು? ನೋಟಿಫಿಕೇಶನಲ್ಲಿ ಹೇಳ್ತಾರೆ, ನೋಡಿ ನೀವು ನೋಟಿಫಿಕೇಶನ್ ಕೊಟ್ಟ ತಕ್ಷಣ ನಿಮಗೆ ಜಮೀನು ಬಂದುಬಿಡೋದಿಲ್ಲ, ನೀವು ಅಲ್ಲಿ ಹೋಗಬೇಕು ಸ್ಪಾಟಲ್ಲಿ. ರೈತರದ್ದು ಎಷ್ಟಿದೆ, ಗೋಮಾಳ ಎಷ್ಟಿದೆ, ನೀರಿನ ಮೂಲಗಳು ಎಷ್ಟಿದೆ, ದಾರಿಗಳು ಎಷ್ಟಿದೆ, ರಸ್ತೆಗಳು ಎಷ್ಟಿದೆ, ಇವೆಲ್ಲನ ಗುರ್ತು ಮಾಡಬೇಕು. ಗುರ್ತು ಮಾಡಿ ನೀವು ಸಿ ಸ್ಟೇಟ್ಮೆಂಟನ್ನು ರೆಡಿ ಮಾಡಬೇಕು. ಇದು ಸಿ ಸ್ಟೇಟ್ಮೆಂಟ್, ಇದು ಬಿ ರಿಜಿಸ್ಟ್ರು ಫೈನಲ್ ಆಗಿರ್ತಕ್ಕಂಥದ್ದು. ಸಿ ಸ್ಟೇಟ್ಮೆಂಟ್ ಆಗಲಿ, ಬಿ ರಿಜಿಸ್ಟ್ರ್ ಆಗಲಿ, ಇದೆಲ್ಲ ಸಿ ಸ್ಟೇಟ್ಮೆಂಟ್ ಎಷ್ಟೆಷ್ಟಿದೆ ಅಂತ. ಇದೆಲ್ಲ ಆದಮೇಲೆ ಬೌಂಡ್ರಿ ನೋಟಿಫಿಕೇಶನ್ ಮಾಡಬೇಕು. ಬೌಂಡ್ರಿ ನೋಟಿಫಿಕೇಶನ್ ಆಧಾರದ ಮೇಲೆ ಸರ್ವೆ ಮಾಡಬೇಕು. ಟೋಪಾಸಿಟ್ ಟ್ರೇಸಿಂಗ್ ಆಗಬೇಕು. ಟೋಪಾಸಿಟ್ ಪ್ರಕಾರ ಬೌಂಡ್ರಿ ಫಿಕ್ಸ್ ಮಾಡಬೇಕು. ಬೌಂಡ್ರಿ ಮ್ಯಾಪ್ ಮಾಡಬೇಕು. ಆ ಮ್ಯಾಪ್ ತೊಗೊಂಡು ಬಂದ್ರಿ 2022ರಲ್ಲೋ ಈ ನಡುವೆನೋ ನೀವು ವರ್ಕಿಂಗ್ ಪ್ಲಾನ್ ಮ್ಯಾಪ್ ತೊಗೊಂಡು ಬಂದರೆ ಇಲ್ಲಿ ಯಾರು ಕೇಳೋದಿಲ್ಲ. ನಿಮ್ಮದು ದುಡ್ಡು ಖರ್ಚು ಮಾಡೋದಕ್ಕೆ ವರ್ಕಿಂಗ್ ಪ್ಲಾನ್ ಮಾಡ್ತಿರಲ್ಲ, ಅದನ್ನು ಯಾರು ಕೇಳೋದಿಲ್ಲ. ಇಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಬೌಂಡ್ರಿ ಮ್ಯಾಪು, ಬೌಂಡ್ರಿ ಇದೆಲ್ಲ ತೊಗೊಂಡು ಬನ್ನಿ, ಮ್ಯಾಪ್ ಎಲ್ಲನೂ ಅದನ್ನು ಪರಿಶೀಲನೆ ಮಾಡೋಣ. ಅದನ್ನು ನಿಮ್ಮ ಈಗ ಮಾಡಿರ್ತಕ್ಕಂಥ ವರ್ಕಿಂಗ್ ಪ್ಲಾನ್ ಪ್ರಕಾರ ಯಾವ್ಯಾವ ಜಮೀನಲ್ಲಿ ಫಾರೆಸ್ಟ್ ಇಲಾಖೆ ಎಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನಾವು ಪ್ರೂವ್ ಮಾಡ್ತೀವಿ. ಅರಣ್ಯ ಇಲಾಖೆ ಮತ್ತೆ ರೈತರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ, ರೈತರ ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ನಾನು ಅವರಿಗೆ ಅವರು ಯಾವ ರೀತಿ ಆದರೂ ತಗೊಳ್ಳಿ, ಎಚ್ಚರಿಕೆ ಆದರೂ ತಗೊಳ್ಳಿ, ಇಲ್ಲ ನಮ್ಮ ಮನವಿ ಆದರೂ ತಗೊಳ್ಳಿ, ಏನಾದರೂ ಆಲೋಚನೆ ಮಾಡಿ. ಫಾರೆಸ್ಟ್ ಇಲಾಖೆಯವರು ಈಗ ಮಾಡ್ತಾ ಇರೋದು, ಹಿಂದೆ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರ ವಿರೋಧ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟು ಸ್ಟೇ ಮಾಡಿರುವಾಗಲೇ ಅವ್ರಿಗೆ ಅರ್ಥ ಆಗಿರಬೇಕು. ಅವರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸು ದಾಖಲಾಗಿರ್ತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೋಬೇಕು. ಮತ್ತು ಈಗೇನು ನೀವು ಪ್ರಾರಂಭ ಮಾಡ್ತಾ ಇದ್ದೀರೋ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೇನಾದರೂ ಇದ್ದರೆ, ಪರಿಸರವನ್ನು ಕಾಪಾಡಬೇಕು ಅಂತ ನಿಮ್ಮ ಇಲಾಖೆಗೆ ಇದ್ದರೆ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಪರಿಸರ ಹೋಗಿದೆ ಅಂತಕ್ಕಂಥದ್ದನ್ನು 15 ದಿವಸದ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆನೇ ವರದಿ ನೀಡಿದೆ. ಬೆಂಗಳೂರು ನಗರ ಪರಿಸರ ಹಾಳಾಗ್ಬಿಟ್ಟಿದೆ. ಅಲ್ಲಿ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥದ್ದು 6600 ಎಕರೆಯಲ್ಲಿ ಮನೆಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಕುರಿ ಮೇಯಿಸ್ತಾ ಇದ್ದೀರಾ. ನಮ್ಮ ರೈತರ ಜಮೀನನ್ನು ಹಿಂದೆ ಕೊಟ್ಟಿರ್ತಕ್ಕಂಥ 3 ಎಕರೆ ಒಳಗಡೆ ಇರ್ತಕ್ಕಂಥ ರೈತರ ಜಮೀನನ್ನು ಮುಟ್ಟಬಾರ್ದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿರುವಾಗ ಫಾರೆಸ್ಟ್ ಸೆಕ್ರೆಟರಿ ನಿಮಗೆ ಸರ್ಕ್ಯುಲರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸದೆ ಕಾನೂನನ್ನು ಉಲ್ಲಂಘನೆ ಮಾಡಿ ನೀವು ರೈತರ ಜಮೀನನ್ನು 3 ಎಕರೆ ಒಳಗಡೆ ಇರ್ತಕ್ಕಂಥ ರೈತರ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ದೀರ. ನೀವು ಮನುಷ್ಯರ ಪಶುಗಳ ನಿಮ್ಮ ತಾಕತ್ತಿದ್ರೆ ಅಲ್ಲಿ ಉಪಯೋಗಿಸ್ರಿ. 49 ಜನ ಇದ್ದಾರೆ ರಿಸರ್ವ್ ಫಾರೆಸ್ಟಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ವರದಿಗಳಿದೆಯಲ್ಲ. ಕುರಿ ಮೇಯಿಸ್ತಾ ಇದ್ದೀರ ನೀವು. ಫಸ್ಟ್ ಅದನ್ನು ಸರಿಪಡಿಸಿ, ಅಲ್ಲಿ ಪರಿಸರವನ್ನು ಸರಿ ಮಾಡಿ, ನಿಮ್ಮ ತಾಕತ್ತು ಅಲ್ಲಿ ತೋರಿಸಿ. ಇಲ್ಲಿ ನಮ್ಮ ರೈತರು ಈಗಾಗಲೇ ಮಾಹಿತಿ ಹಾಕಿದ್ದಾರೆ. ಏನಂತ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ, ಯಾವ್ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟೆಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನೀವು ವಶಪಡಿಸ್ಕೊಂಡಿದ್ದೀರಾ. ಒಂದು ಕಡೆ ನೀವು ಹೇಳ್ತೀರಾ 1200 ಎಕರೆ ಅಂತೇಳಿ, ಇನ್ನೊಂದು ಕಡೆ DFOನೇ ಹೇಳ್ತಾರೆ 2500 ಎಕರೆ ಅಂತ. 1000 ಎಕರೆ ವಶಪಡಿಸ್ಕೊಂಡಿದ್ದೀರಾ, 2500 ವಶಪಡಿಸ್ಕೊ, ಅದ್ರ ಮಾಹಿತಿ ಕೊಡಿ. ಯಾವ ಗ್ರಾಮಗಳಲ್ಲಿ, ಯಾವ ಸರ್ವೆ ನಂಬರ್ಗಳಲ್ಲಿ, ಯಾವ್ಯಾವ ತಾಲೂಕಲ್ಲಿ ಅಂತಕ್ಕಂಥದ್ದನ್ನು, ಎಷ್ಟೆಷ್ಟು ಖರ್ಚಾಗಿದೆ ಅಂತೇಳಿ. ಒಂದೊಂದು ಎಕರೆ ವಶಪಡಿಸ್ಕೊಂಡು ಎಷ್ಟು ಖರ್ಚಾಗಿದೆ. ನಿಮ್ಮ ಫಾರೆಸ್ಟ್ ಸಿಬ್ಬಂದಿಯನ್ನು 200 ಜನ 300 ಜನ ಕರೆಸಿದ್ದೀರಲ್ಲ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ. ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿದ್ದೀರಲ್ಲ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ. ಮತ್ತು 3 ಎಕರೆ ಒಳಗಡೆ ಇರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ರೈತರನ್ನು ನೀವು ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳಿ. ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ಇಲ್ವ ಅಂತೇಳಿ. ಗೋಮಾಳದ ಜಮೀನನ್ನು ಕೋಲಾರ ಜಿಲ್ಲೆಯಲ್ಲಿ
ಎಷ್ಟು ಸಾವಿರ ಎಕರೆಯನ್ನು ನೀವು ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಡಿ. ಗೋಮಾಳದ ಜಮೀನನ್ನು ನಿಮ್ಗೆ ಮಂಜೂರು ಮಾಡೋದಕ್ಕೆ ರೆವಿನ್ಯೂ ಇಲಾಖೆಗೂ ಅಧಿಕಾರ ಇಲ್ಲ. 1966 ರೆವಿನ್ಯೂ ಆಕ್ಟ್ ಪ್ರಕಾರ, 97 ರೂಲ್ ಪ್ರಕಾರ ನಿಮಗೆ ಗೋಮಾಳದ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ. ಯಾವ ರೀತಿ ಮಾಡಿಸ್ಕೊಂಡಿದ್ದೀರಾ? ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ದೀರಾ? 23,000 ಎಕರೆ ನೀವು ಡೀಮ್ಡ್ ಫಾರೆಸ್ಟ್ ಅಂತೇಳಿ ರೈತರು ಈಗಲೂ ಬಿತ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ 23,000 ಎಕರೆ ನಮ್ಮದು ಫಾರೆಸ್ಟ್ ಇಲಾಖೆದಿದೆ ಇದೆ ಅಂತ ಹೇಳ್ತಿರಲ್ಲ, ಅದು ರಿಸರ್ವ್ ಫಾರೆಸ್ಟಾ ಇಲ್ಲ ಡೀಮ್ಡ್ ಫಾರೆಸ್ಟಾ? ಯಾವ ವರ್ಷದಲ್ಲಿ ಯಾವ ಸರ್ಕಾರ ಯಾವ DC ನಿಮ್ಗೆ ವಶಪಡಿಸ್ಕೊಂಡಿದ್ದಾರೆ ತಿಳಿಸೋದಕ್ಕೆ ಧೈರ್ಯ ಇದೆಯಾ? ಯಾವ ರೀತಿ 23,000 ಎಕರೆ ರೈತರ ಜಮೀನನ್ನು, ಈಗ ಸಾగు ಮಾಡ್ತಕ್ಕಂಥ ಜಮೀನನ್ನು ನೀವು ಇದು ಮಾಡಿರ್ತಕ್ಕಂಥದ್ದು, ನಿಮ್ಮ ಪಾಣಿಗಳಲ್ಲಿ ಇಂಡೀಕರಣ ಮಾಡಿರ್ತಕ್ಕಂಥದ್ದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ ಇಲ್ವ ತೋರಿಸ್ತೀರಾ? ಧೈರ್ಯ ಇದೆಯಾ? ಇದೆಲ್ಲವನ್ನು ಈಗಾಗಲೇ ನಮ್ಮ ರೈತರು ಸಂಘಟನೆ ಆಗ್ತಾ ಇದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮುಂದುವರಿಯುತ್ತೆ. ಕಾನೂನು ಎದುರಿಸುವುದಕ್ಕೆ ನಿಮ್ಮ ಫಾರೆಸ್ಟ್ ಇಲಾಖೆಗೆ ಧೈರ್ಯ ಇಲ್ಲ. ಧೈರ್ಯ ತೋರಿಸಿ ನೋಡೋಣ ನಮ್ಮ ರೈತರ ಮುಂದ್ಗಡೆ. ಫಾರೆಸ್ಟ್ ಇಲಾಖೆಗೆ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ನಾವು ತೋರಿಸ್ತೀವಿ. ಆ ಕಾನೂನನ್ನು ಉಲ್ಲಂಘನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ನೋಡೋಣ. ಉಲ್ಲಂಘನೆ ಮಾಡಿದ್ದೀವಿ ಅಂತ ಧೈರ್ಯ ಇದ್ದು ಹೇಳಿದರೆ ಕಂಬಿ ಎಣಿಸ್ತೀರ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಈಗ ಎಂಥವ್ರ ಕಂಬಿ ಒಳಗಡೆ ಹೋಗ್ತಾ ಇದ್ದಾರೆ. ನೀವೇನು ದೊಡ್ಡದೇನಲ್ಲ. ಪರಿಸರದ ಹೆಸರಲ್ಲಿ, ಅರಣ್ಯೀಕರಣದ ಹೆಸರಲ್ಲಿ ಲೂಟಿ ಎಷ್ಟು ಮಾಡಿದ್ದೀರ ಅಂತ ತೋರಿಸ್ತೀವಿ ನಾವು. ಲೂಟಿ ಮಾಡೋದಕ್ಕೆ ನೀವು ಇಲ್ಲೆಲ್ಲನೂ ಇದೆಲ್ಲ ಮಾಡ್ತಾ ಇರೋದು. ಲೂಟಿ ಎಷ್ಟಾಗಿದೆ ಅಂತ ತೋರಿಸ್ತೀವಿ. ಪರಿಸರ ಕಾಪಾಡ್ತೀರಿ ಅಂತ ಹೇಳ್ತೀರಾ? 1,30,30,000 ಮರಗಳನ್ನು ಉರುಳಿಸುವುದು